ಇನ್ನು ಪಾಯಿಂಟ್ 6ರಲ್ಲಿ ಅವಶೇಷಗಳು ಪತ್ತೆ ಬೆನ್ನಲ್ಲಿ ಎಸ್ಐಟಿ ಆಕ್ಟಿವ್ ಆಗಿದೆ. ವಿಧಿವಿಜ್ಞಾನ ವರದಿ ಬರೋ ಮುನ್ನವೇ ಎಸ್ಐಟಿ ಆಲ್ರೆಡಿ ತನಿಖೆಗೆ ಇಳಿದಿದೆ. ಗ್ರಾಮ ಪಂಚಾಯಿತಿಯಿಂದ ಶವಗಳ ದಫನದ ಬಗ್ಗೆ ದಾಖಲೆಯನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಸಂಗ್ರಹ ಮಾಡಿಕೊಂಡಿದ್ದಾರೆ. ಪೊಲೀಸ್ ಠಾಣೆಯಿಂದ ಈವರೆಗಿನ 1995ರಿಂದ 2014ರವರೆಗಿನ ಎಲ್ಲ ಯುಡಿಆರ್ ದಾಖಲೆಯನ್ನ ಎಸ್ಐಟಿ ಅಧಿಕಾರಿಗಳು ನಿನ್ನೆ ಸಂಜೆಯೇ ಕರೆ ಹಾಕಿದ್ದಾರೆ. ಶವ ಹೂತ ಬಗ್ಗೆ ದೂರುದಾರನಿಂದಲೂ ಕೂಡ ಮಾಹಿತಿಯನ್ನ ಸಂಗ್ರಹಿಸಲಾಗಿದೆ. ಆ ವರ್ಷದ ರೆಕಾರ್ಡ್ ಹಿಡಿದು ಸದ್ಯ ತನಿಖೆಗೆ ಮುಂದಾಗಿದೆ ಎಸ್ಐಟಿ. ಆ ವರ್ಷದ ಎಲ್ಲಾ ಮರಣೋತ್ತರ ವರದಿಗಳನ್ನ ಕೂಡ ಪಡೆಯುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಯುಡಿಆರ್ ದಾಖಲೆಗಳಲ್ಲಿನ ಸ್ಥಳ ಮಹಜರು ವರದಿಗಳ ಪರಿಶೀಲನೆ ಮಾಡಲಿದ್ದಾರೆ. ಸಿಕ್ಕಿರುವ ಅವಶೇಷಗಳ ಮಹಜರು ದಾಖಲೆಯಲ್ಲಿದೆಯಾ ಅನ್ನೋದನ್ನ ತನಿಖೆ ಮಾಡಲಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಇದ್ರು. ಕಿರಣ್, ಇಲ್ಲಿ ತನಕದ ತನಿಖೆಯಲ್ಲಿ ಬಹಳ ಮಹತ್ವದ ಬೆಳವಣಿಗೆಯಾಗಿದ್ದು 6ನೇ ಪಾಯಿಂಟ್ನ ಅಗೆದಂತಹ ಸಂದರ್ಭದಲ್ಲಿ ಮಾನವನ ಕಳೆ ಬರಹದ ಕೆಲ ಕುರುಹುಗಳು ಆ ಜಾಗದಲ್ಲಿ, ಮೂಳೆಗಳು ಆ ಜಾಗದಲ್ಲಿ ಪತ್ತೆಯಾಗಿತ್ತು. ಬಟ್ ಅದು ಯಾವ ಕಾರಣಕ್ಕಾಗಿ ಸತ್ತಿದ್ದ ಆತ ಯಾರು ಅನ್ನುವಂತಹ ಕುತೂಹಲ ಇದೆ. ಆ ಕುತೂಹಲಕ್ಕೆ ಗ್ರಾಮ ಪಂಚಾಯತ್ನಿಂದ ಪಡೆದಿರುವಂತಹ ದಾಖಲೆಗಳಲ್ಲಿ ಉತ್ತರ ಸಿಗುವಂತಹ ಸಾಧ್ಯತೆ ಇದೆಯಾ ಅಂತ ಹೇಳಿ. ವಿದ್ಯಾ, 6ನೇ ಪಾಯಿಂಟ್ ಅಂದ್ರೆ ಮಾರ್ಕಿಂಗ್ 6ರಲ್ಲಿ, ಸ್ಪಾಟ್ 6ರಲ್ಲಿ ಏನು ಅಲ್ಲಿ ಮಣ್ಣು ತೆಗೆಯಲಾಯಿತು, ಗುಂಡಿ ತೆಗೆಯಲಾಯಿತು. ಆ ಸಂದರ್ಭದಲ್ಲಿ ಸಾಧಾರಣ 7 ಫೀಟ್ ತನಕ ಅಲ್ಲಿ ಇರುವಂತಹ ಮಣ್ಣನ್ನು ತೆಗೆಯಲಾಗಿತ್ತು. ಅಲ್ಲಿ ಕೆಲವು ಅವಶೇಷಗಳು ಅಂದ್ರೆ ಕಳೆ ಬರದ ಕೆಲವು ಅವಶೇಷಗಳು, ಅಸ್ಥಿಪಂಜರದ ಕೆಲವು ಮೂಳೆಗಳು ಸಿಕ್ಕಿದ್ವು. ಆದ್ರೆ ಅದು ಯಾರ್ದು ಅನ್ನೋದು ಈಗ ದೊಡ್ಡ ಪ್ರಶ್ನೆ. ಎಸ್ಐಟಿ ಮುಂದೆ ಇರುವಂತದ್ದು ಅದು ದೊಡ್ಡ ಪ್ರಶ್ನೆ ಕೂಡ. ಯಾಕಂತ ಹೇಳಿದ್ರೆ ತಲೆಬುರುಡೆ ಅಂತೂ ಸಿಕ್ಕಿಲ್ಲ. 2 ಅದರ ಪೀಸ್ಗಳು ಅಂದ್ರೆ ತಲೆಬುರುಡೆ 2 ತುಂಡುಗಳು ಸಿಕ್ಕಿದ್ದು. ಅದು ಬಿಟ್ರೆ ಕಾಲಿನ 2 ಎಲುಬುಗಳು, ಹಾಗೇನೆ ಮತ್ತೆ ಅಸ್ಥಿಪಂಜರದ ಕೆಲವು ಭಾಗಗಳು ಮಾತ್ರ ಸಿಕ್ಕಿರುವಂತದ್ದು. ಇದರಿಂದ ಒಂದು ಮನುಷ್ಯನ ದೇಹದ ರಚನೆಯನ್ನ ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಆತನ ಹೈಟ್ ಎಷ್ಟು, ಆತನ ಗಾತ್ರ ಎಷ್ಟು ಅಂತ ನೋಡಬಹುದು. ಬಿಟ್ರೆ ಗಂಡು ಹೆಣ್ಣು ಅನ್ನೋದನ್ನ ನೋಡೋದು, DNA ಅನ್ನು ಟೆಸ್ಟ್ ಮಾಡಬಹುದು. ಅದು ಬಿಟ್ರೆ ಅದ ಯಾರು ಅನ್ನೋದು ಗೊತ್ತಾಗಲ್ಲ. ಈ ಒಂದು ಪ್ರಶ್ನೆ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕ್ಲಿಕ್ಕೆ ಈಗ ಎಸ್ಐಟಿ ಅಧಿಕಾರಿಗಳು ಮುಂದಾಗಿರುವಂತ. ಇದಕ್ಕೆ ಈಗಾಗಲೇ ಧರ್ಮಸ್ಥಳ ಗ್ರಾಮ ಪಂಚಾಯತಿಯಿಂದ ಕೆಲವು ದಾಖಲೆಗಳನ್ನ ಪಡೆದಿದ್ದಾರೆ. 1995ರಿಂದ 2014ರವರೆಗೆ ಇರುವಂತಹ ಅವರ ಹತ್ರ ಇರುವಂತಹ ದಾಖಲೆಗಳು ಈ ಭಾಗದಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಅದು ಯಾರು ಸತ್ತಿದ್ದಾರೆ, ಹಾಗೇನೆ ಯುಡಿಆರ್ ಹೆಚ್ಚಾಗಿ ಅನ್ಯಾಚುರಲ್ ಡೆತ್ ಏನಾಗುತ್ತೆ ಅಥವಾ ಸೂಸೈಡ್ ಮಾಡ್ಕೊಂಡು ಯಾರಾದ್ರೂ ಬಂದು ಸೂಸೈಡ್ ಮಾಡ್ಕೊಂಡಿದ್ರ ಬಗ್ಗೆ, ಅಥವಾ ಇಲ್ಲಿ ಸಿಕ್ಕಿದ್ದಂತಹ ಕೆಲವು ದೇಹಗಳ ಬಗ್ಗೆ, ಅಂದ್ರೆ ಇಲ್ಲಿ ಕೆಲವು ಸತ್ತಿರುವಂತಹ ಸಿಗುತ್ತೆ, ಕೆಲವರು ಕೊಳೆತಂತಹ ದೇಹಗಳು ಸಿಕ್ಕಿರುವಂತದ್ದು. ಅವೆಲ್ಲವದ ಅದರ ರೆಕಾರ್ಡ್ಸ್ ಗಳನ್ನ ಇಟ್ಕೊಂಡಿರ್ತಾರೆ. ಆ ರೆಕಾರ್ಡ್ಸ್ ಗಳನ್ನ ಚೆಕ್ ಮಾಡುವಂತಹ ಪ್ರಯತ್ನ ಈಗ ಎಸ್ಐಟಿ ಅಧಿಕಾರಿಗಳದ್ದು. ಆ ಭಾಗದ ಹತ್ರ ಈಗಾಗಲೇ ದೂರುದಾರ ಏನು ಹೇಳಿದ್ದಾನೆ, ಪಾಯಿಂಟ್ 6ರಲ್ಲಿ ಹೂತಿದ್ದೇನೆ ಅಂತ, ಆತ ಯಾರನ್ನ ಹೂತಿದ್ದಾನೆ ಅನ್ನೋದು, ಯಾವಾಗ ಹೂತಿದ್ದಾನೆ ಅನ್ನೋದು ಗೊತ್ತಿರುತ್ತೆ. ಆ ಒಂದು ದಾಖಲೆಗಳನ್ನ ಈಗ ತಡ್ಕಾಡ್ತಾ ಇರುವಂತದ್ದು, ಯಾವ ವಿಷಯದಲ್ಲಿ ಆತ ಹೂತಿದ್ದ ಅನ್ನೋದು ಆತ ಹೇಳಿರುವ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ಯಾರೆಲ್ಲ ಈ ಭಾಗದಲ್ಲಿ ಸತ್ತಿದ್ದಾರೆ ಅಥವಾ ಯುಡಿಆರ್ ರಿಪೋರ್ಟ್ ಆಗಿದೆ, ಅದರ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಈಗ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ವಿದ್ಯಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.